ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವರ್ಷ ಆಲ್ಮೋಸ್ಟ್ ಮುಗದೇ ಹೋಯ್ತು, ಕೊನೆಗೆ ಬಂದು ನಿಂತಿದ್ದೀವಿ. ಪ್ರತಿ ತಿಂಗಳು ಈ ಟೈಮಲ್ಲಿ ನಾವೊಂದು ವಿಡಿಯೋ ಮಾಡ್ತೀವಿ. ಯಾವುದಪ್ಪ ಅಂದರೆ ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯ ಮಾಡಿಕೊಡುವಂಥ ವಿಡಿಯೋ. ನಾನಿವತ್ತು ಮುಂದಿನ ವರ್ಷ ಜನವರಿ 2026ರಲ್ಲಿ ಯಾವುದೆಲ್ಲ ಹೊಸ ಸ್ಮಾರ್ಟ್ಫೋನ್ ಲಾಂಚ್ ಆಗ್ತದೆ ಅದರ ಪರಿಚಯವನ್ನು ಮಾಡಿಕೊಡ್ತೀನಿ. ನೀವೇನಾದರೂ ಒಂದು ಹೊಸ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಹೇಳೋ ಲಿಸ್ಟಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಆ ಫೋನಿಗೆ ನೀವು ವೆಯ್ಟ್ ಮಾಡ್ಬೋದು. ಸೊ ಮುಂದಿನ ವರ್ಷ ನಂಗೆ ಅನ್ನಿಸ್ದಂಗೆ ಫೋನ್ನ ಪ್ರೈಸ್ ಹೆವಿ ಜಾಸ್ತಿ ಆಗುತ್ತೆ, ಆಯಿತಾ. ಸೊ ನಾನು ಹೇಳೋದಾದರೆ ತಗೊಂಡ್ರೆ ಪ್ರೀವಿಯಸ್ ಜನ್ರೇಷನ್ ಹಳೇ ಸ್ಮಾರ್ಟ್ಫೋನ್ ತೊಗೊಂಡ್ರೇ ಒಳ್ಳೆಯದು ಅಂತ ನನಗೆಲ್ಲೋ ಒಂದು ಕಡೆ ಅನ್ಸಕ್ಕೆ ಶುರುವಾಗಿದೆ. ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ. ಮೊದಲನೇದಾಗಿ ಓಪೋ ಬ್ರ್ಯಾಂಡಿಂಗಿಂದ ಕೆಲವೊಂದು ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಾ ಇದೆ ಈ ಜನವರಿಯಲ್ಲಿ. ಓಪೋ ರೀನೋ 15 ಸೀರೀಸ್ ಆಯಿತಾ. ಮೋಸ್ಟ್ಲಿ 15 ಪ್ರೋ ಮತ್ತು ಪ್ರೋ ಪ್ಲಸ್ ಲಾಂಚ್ ಮಾಡಿದ್ರು ಮಾಡ್ಬೋದು, ಗ್ಯಾರಂಟಿ ಇಲ್ಲ ಎಷ್ಟು ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಜನವರಿಯಲ್ಲಿ ರೀನೋ 15 ಸೀರೀಸ್ ಅಂತೂ ಬರ್ತಾ ಇದೆ. ಸೊ ಈ ಫೋನ್ನ ಎಲ್ಲ ವೇರಿಯಂಟ್ಗಳಲ್ಲಿ ಡೈಮೆನ್ಸಿಟಿ 8450 ಪ್ರೊಸೆಸರ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಕನ್ಫರ್ಮ್ ಇಲ್ಲ, ಆಯಿತಾ. 200 MP ಕ್ಯಾಮ್ರಾ ಇರುತ್ತಂತೆ, 200 ಮೆಗಾಪಿಕ್ಸೆಲ್ನ ಕ್ಯಾಮ್ರಾ, ಅಮೋಲೆಡ್ ಡಿಸ್ಪ್ಲೇ, ಆಬ್ವಿಯಸ್ಲಿ 1.5K ರೆಸೊಲ್ಯೂಷನ್, 120 Hz ರಿಫ್ರೆಶ್ ರೇಟು, 6200 mAh ಕೆಪಾಸಿಟಿ ಬ್ಯಾಟ್ರಿ ಇರುತ್ತಂತೆ. ವೈರ್ಲೆಸ್ ಚಾರ್ಜಿಂಗ್ ಎರಡೂ ಸಹ ಇರುತ್ತಂತೆ ಹೇಳಲಾಗ್ತಾ ಇದೆ. ಜೊತೆಗೆ IP ರೇಟಿಂಗು ಮೆಟಾಲಿಕ್ ಫ್ರೇಮ್ ಎಲ್ಲ ಇರುತ್ತೆ, IP69 ಕೊಡಬಹುದು, ಆಯಿತಾ. ಎಲ್ಲ ಸೀರೀಸ್ನಲ್ಲೂ ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ ಅಷ್ಟೇ ನಂಗನ್ನಿಸ್ತಂಗೆ. ನೋಡೋಣ, ನಂಗನ್ನಿಸ್ತಂಗೆ ಈ ಸ್ಮಾರ್ಟ್ಫೋನ್ ಈ ವರ್ಷ 50,000 to 60,000 ರೇಂಜಿಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. 50,000 to 60,000 ಯಾವನ್ ಕೊಡ್ತಾನೆ ಗುರು ಈ ಓಪೋ ರೀನೋ 15 ಸೀರೀಸ್ಗೆ? ಒಟ್ಟಿಗೆ ಮಿನಿಮಮ್ 40,000-45,000 ಗ್ಯಾರಂಟಿ ಬೇಸ್ ವೇರಿಯಂಟಿಗೆ. ಒನ್ ಟೈಮಲ್ಲಿ ಈ ಓಪೋ ರೀನೋ ಸೀರೀಸು 20,000-25,000 ರೂಪಾಯಿಂದ ಶುರುವಾಗ್ತಾ ಇತ್ತು. ಬಟ್ ಈ ವರ್ಷ ರೀನೋ 15 ಯಾಕೋ 40,000ದಿಂದ ಶುರು ಆಗೋ ಸಾಧ್ಯತೆ ಇದೆ, ಆಯಿತಾ. ಕ್ರೇಜಿ ಗುರು, ಹೆವಿ ಪ್ರೈಸ್ ಜಾಸ್ತಿ ಆಗ್ತದೆ ಸ್ಮಾರ್ಟ್ಫೋನ್ದು ಈ ವರ್ಷ. ನೆಕ್ಸ್ಟು ವಿವೋ X200T. ಆಲ್ರೆಡಿ 300 ಸೀರೀಸ್ ಬಂದಿದೆ, ಬಟ್ ವಿವೋದವರು X200T ಅಂತ ಒಂದು ಸ್ಮಾರ್ಟ್ಫೋನಲ್ಲಿ ಲಾಂಚ್ ಮಾಡ್ಬೋದು. ಇದರಲ್ಲಿ ಡೈಮೆನ್ಸಿಟಿ 9400 ಪ್ರೊಸೆಸರ್ ಇರುತ್ತಂತೆ. ಸೊ ಇದರಲ್ಲಿ 6500 mAh ಕೆಪಾಸಿಟಿ ಬ್ಯಾಟ್ರಿ, ಹೈಯರ್ ರಿಫ್ರೆಶ್ ರೇಟು, Zeiss ಅವ್ರದ್ದು ಕ್ಯಾಮ್ರಾ, IP68 ರೇಟಿಂಗು ಎಲ್ಲ ಸಖತ್ತಾಗಿರುತ್ತೆ. ಕ್ಯಾಮ್ರಾ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂಗೆ ಅನ್ನಿಸ್ತಂಗೆ ಈ ಸ್ಮಾರ್ಟ್ಫೋನ್ 60,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಒಳ್ಳೆ ಕ್ಯಾಮ್ರಾ ಜೊತೆಗೆ ಜನವರಿಯ ಕೊನೆಯ ವಾರದಲ್ಲಿ ಸ್ಮಾರ್ಟ್ಫೋನ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ಒಂಥರ ಸ್ಪೆಕ್ಯುಲೇಷನ್ನೇ, ಆಯಿತಾ, ಕನ್ಫರ್ಮ್ ಇಲ್ಲ. ಸೊ ತುಂಬ ಜನ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಕನ್ಫರ್ಮ್ ಆಗಿರುವಂಥ ಸ್ಮಾರ್ಟ್ಫೋನು ರೆಡ್ಮಿ ನೋಟ್ 15. ಮೋಸ್ಟ್ಲಿ ಒಂದೇ ಒಂದು ಸ್ಮಾರ್ಟ್ಫೋನ್ ಲಾಂಚ್ ಆಗ್ಬೋದು, ಗೊತ್ತಿಲ್ಲ. ಪ್ರೋನು ಲಾಂಚ್ ಮಾಡ್ಬೋದು, ಪ್ರೋ ಪ್ಲಸ್ನು ಲಾಂಚ್ ಮಾಡ್ಬೋದು, ಅಥವಾ ಬರೀ ರೆಡ್ಮಿ ನೋಟ್ 15 ಒಂದೇ ಲಾಂಚ್ ಮಾಡಿದ್ರು ಮಾಡ್ಬೋದು, ಗ್ಯಾರಂಟಿ ಇಲ್ಲ. ಒಟ್ಟು 100% ಈ ಸ್ಮಾರ್ಟ್ಫೋನು ಜನವರಿ 6ನೇ ತಾರೀಕು ಲಾಂಚ್ ಆಗ್ತಾಯಿದೆ. ನಂಗನ್ನಿಸ್ತಂಗೆ ಈ ಸ್ಮಾರ್ಟ್ಫೋನ್ ಒಂದು 20,000 ರೇಂಜಲ್ಲಿ ಲಾಂಚ್ ಆಗ್ಬೋದು. ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೊಸೆಸರ್ ಇದೆ. ಸೊ ಕಡಿಮೆ ಆಯಿತು ನಂಗನ್ನಿಸ್ತಂಗೆ, ಅಥವಾ ಡೈಮೆನ್ಸಿಟಿ ಪ್ರೊಸೆಸರ್ ಇದ್ರೂ ಇರ್ಬೋದು, ಹೇಳೋಕ್ಕಾಗಲ್ಲ. ಸೊ ಒಟ್ಟಿನಲ್ಲಿ ಯಾವುದೇ ಇದ್ರೂ 6S Gen 3 20,000ಕ್ಕೆ ನಂಗೆ ಅನ್ನಿಸ್ತಂಗೆ ಕಡಿಮೆನೇ. ಮತ್ತು ಬ್ಯಾಟ್ರಿ ಅಪ್ರಾಕ್ಸಿಮೇಟ್ಲಿ ಒಂದು 6000 mAh ಕೆಪಾಸಿಟಿ ಇರುತ್ತೆ ಅಂತ ಹೇಳಲಾಗ್ತದೆ. ಮೋಸ್ಟ್ಲಿ ಈ ಸ್ಮಾರ್ಟ್ಫೋನ್ ತುಂಬ ಥಿನ್ನಾಗಿರುತ್ತೆ ಅಂತ ಕಾಣುತ್ತೆ, ಆಯಿತಾ. ಸೊ ಲೀಕ್ಸ್ಗಳ ಪ್ರಕಾರ ನೋಡೋಣ ಹೆಂಗಿರುತ್ತೆ ಅಂತ. ಮತ್ತು ಒಂದು ಲೆವೆಲಿಗೆ ಒಳ್ಳೆ ಕ್ಯಾಮ್ರಾ, ಒಂದು ಲೆವೆಲ್ಲಿಗಿರೋ ಫಾಸ್ಟ್ ಚಾರ್ಜರು. ನಂಗೆ ಯಾಕೋ ಈ ರೆಡ್ಮಿ ಸೀರೀಸ್ ಮೇಲೆ ಹೋಪ್ಸೇ ಇಲ್ಲ, ಆಯಿತಾ. ಪ್ರೈಸ್ ಬರ್ತಾ ಹೆವಿ ಜಾಸ್ತಿ ಮಾಡಿದ್ರು. ಒಟ್ಟಿಗೆ 6ನೇ ತಾರೀಕು ಬರ್ತೀವಿ, ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ, ಸ್ಪೆಸಿಫಿಕೇಷನ್ ಹೆಂಗಿರುತ್ತೆ, ಅನ್ಬಾಕ್ಸ್ ಮಾಡ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಗ್ಲೋಬಲ್ಲಾಗಿ ಲಾಂಚ್ ಆಗ್ತಿರುವಂಥ Xiaomi 17. ಹೆವಿ ಎಕ್ಸ್ಪೆಕ್ಟೇಷನ್ ಇದೆ ಈ ಸ್ಮಾರ್ಟ್ಫೋನ್ಗೆ. ನಮ್ಮ ದೇಶದಲ್ಲಿ ಗೊತ್ತಿಲ್ಲ ಲಾಂಚ್ ಆಗುತ್ತಾ ಏನು ಅಂತ. ಒಟ್ಟಿಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಈ ಸ್ಮಾರ್ಟ್ಫೋನ್ಲಿರುತ್ತೆ ಅಂತ ನನಗೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. LTP ಅಮೋಲೆಡ್ ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟು, ಸ್ನ್ಯಾಪ್ಡ್ರ್ಯಾಗನ್ 8 Gen 5 ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರು, ಬೆಂಕಿ ಕ್ಯಾಮ್ರಾ ಇರುತ್ತಂತೆ, 7000 mAh ಕೆಪಾಸಿಟಿ ಬ್ಯಾಟ್ರಿ, ಫಾಸ್ಟ್ ಚಾರ್ಜರು, ವೈರ್ಲೆಸ್ ಚಾರ್ಜಿಂಗು, IP ರೇಟಿಂಗ್ ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಲಾಂಚ್ ಆಗಲ್ಲ ಅಂತ ಎಲ್ಲ ಒಂದು ಕಡೆ ಅನಿಸುತ್ತೆ. ಆಗಲಿ ಅಟ್ಲೀಸ್ಟ್, ಆದ್ರೂ ಕೆಲವು ಜನ ಪರ್ಚೇಸ್ ಮಾಡ್ತಾರೆ ಕ್ಯಾಮ್ರಾಗೋಸ್ಕರ. ಬಂದಿಲ್ಲ ಅಂದ್ರೆ ನೋಡೋಣ, ಇಂಪೋರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದನ್ನು, ಆಯಿತಾ. ಇಂಪೋರ್ಟ್ ಮಾಡಿಸಾದ್ರು ಅನ್ಬಾಕ್ಸಿಂಗ್ ಮಾಡೋಣ, ಏನಂತೀರ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಕನ್ಫರ್ಮ್ ಆಗಿ ಲಾಂಚ್ ಆಗ್ತದೆ ರಿಯಲ್ಮಿ 16 Pro ಸೀರೀಸು. ರಿಯಲ್ಮಿ 16 Pro ಮತ್ತು ರಿಯಲ್ಮಿ 16 Pro Plus ಎರಡು ಲಾಂಚ್ ಆಗ್ತಾ ಇದೆ ನಂಗೆ ಅನ್ನಿಸ್ತಂಗೆ. ಈ ರಿಯಲ್ಮಿ 16 ಪ್ರೋನಲ್ಲಿ ಡೈಮೆನ್ಸಿಟಿ 7300 ಪ್ರೊಸೆಸರ್ ಇರುತ್ತಂತೆ. ಐ ಹೋಪ್ ಇದು ಒಂದು 17,000-18,000ಕ್ಕೆ ಲಾಂಚ್ ಆದರೆ ಈ ಪ್ರೊಸೆಸರ್ ಓಕೆ. 200 MP ಕ್ಯಾಮ್ರಾ ಇರುತ್ತಂತೆ, 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ, ಪೆರಿಸ್ಕೋಪ್ ಗ್ಯಾರಂಟಿ ಇಲ್ಲ, ಇದ್ರ ಇರ್ಬೋದೇನೋ. 7000 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟ್ ಫಾಸ್ಟ್ ಚಾರ್ಜರು, 144 Hz ಅಮೋಲೆಡ್ ಡಿಸ್ಪ್ಲೇ ಅಂತ ಹೇಳಲಾಗ್ತಾ ಇದೆ. ನೋಡೋಣ ಹೆಂಗಿರುತ್ತೆ. ಮೆಟಾಲಿಕ್ ಫ್ರೇಮ್ ಎಲ್ಲ ಕೊಟ್ಟು ಒಂದು ಸ್ವಲ್ಪ ಕಡಿಮೆಗೆ ಲಾಂಚ್ ಮಾಡಿದ್ರೆ
ಅವ್ರು ಮತ್ತೆ ರಿಕವರ್ ಆಗ್ತಾರೆ ರಿಯಲ್ಮಿನವರು. ಇನ್ನು ಪ್ರೋ ಪ್ಲಸ್ಸಲ್ಲಿ ನಮಗೆ ಅಮೋಲೆಡ್ ಡಿಸ್ಪ್ಲೇ 144 ಹರ್ಟ್ಸಿನ ರಿಫ್ರೆಶ್ ರೇಟು, 6,500 ನೆಟ್ ಸ್ಪೀಕ್ ಬ್ರೈಟ್ನೆಸ್ಸು, ಸ್ನ್ಯಾಪ್ಡ್ರ್ಯಾಗನ್ 7 Gen 4. ನಂಗೆ ಅನ್ನಿಸ್ತಂಗೆ ಈ ಫೋನ್ ಏನಿಲ್ಲ ಅಂದರೂ ಒಂದು 25-30ಕ್ಕೆ ಲಾಂಚ್ ಆಗ್ಬೋದು. ಆ ಪ್ರೈಸ್ ರೇಂಜಿಗೆ ಈ ಪ್ರೋಸರ್ ಕಡಿಮೆ ಅಂತೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. 200 MP ಕ್ಯಾಮ್ರಾ ಇದರಲ್ಲೂ ಕೂಡ ಇರುತ್ತಂತೆ, 50 MP ಸೆಲ್ಫಿ ಕ್ಯಾಮ್ರಾ, 7000 mAh ಕೆಪಾಸಿಟಿ. ಸ್ವಲ್ಪ ಸಿಮಿಲರ್ ಇದೆ ಆಲ್ಮೋಸ್ಟು. ಪ್ರೊಸೆಸರು ಕ್ಯಾಮ್ರಾ ಅಲ್ಲಿ ಇಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿ ಎರಡನ್ನೂ ಕೂಡ ಲಾಂಚ್ ಮಾಡ್ಬೋದು ನಂಗೆ ಅನ್ನಿಸ್ತಂಗೆ. ಡಿಸೈನ್ ಎರಡು ಸೇಮ್ ಇರುತ್ತೆ ಅಂತೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ, ನೋಡೋಣ ಬರಲಿ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಸ್ಯಾಮ್ಸಂಗ್ ಕಡೆಯಿಂದ ಗ್ಯಾಲಕ್ಸಿ A07 ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನು. ನಂಗೆ ಅನ್ನಿಸ್ತಂಗೆ ಈ ಸ್ಮಾರ್ಟ್ಫೋನ್ ಎಂಟ್ರಿ ಲೆವೆಲ್ ಆದರೂ ಒಂದು 15,000ಕ್ಕೆ ಲಾಂಚ್ ಆಗ್ಬೋದೇನೋ, 10,000-15,000 ರೇಂಜಲ್ಲಿ. ಸೊ ಇದು 4G ಫೋನ್ ಆಗಿರುತ್ತಂತೆ. ವಾಟ್, ಸ್ಯಾಮ್ಸಂಗ್ ಅವ್ರು ಯಾವ ಕಾಲದಲ್ಲಿ ಅವ್ರು 4G ಫೋನ್ ಈಗಲೂ. ಸೊ HD+ LCD ಡಿಸ್ಪ್ಲೇ, ಹೀಲಿಯೋ G99 ಪ್ರೊಸೆಸರ್, 4G ಪ್ರೊಸೆಸರ್ ಇದು. ಆಮೇಲೆ 6 ವರ್ಷ OS ಅಪ್ಡೇಟ್ ಕೊಡ್ತಾರಂತಪ್ಪ ಇದಕ್ಕೆ. ವಾಟ್ 50 MP ಕ್ಯಾಮ್ರಾ. ಸೊ ಮಿಡ್ ಜನವರಿ ಅಷ್ಟರಲ್ಲಿ ಫೋನ್ ಬರುತ್ತಂತೆ. ಸೊ ನೋಡಿ ಎಂಟ್ರಿ ಲೆವೆಲ್ ನೋಡೋಣ, ಇನ್ನು ಸ್ವಲ್ಪ ಪ್ರೈಸ್ ಕಡಿಮೆ ಮಾಡಿದ್ರೆ ಮೋಸ್ಟ್ಲಿ 10,000 ಲಾಂಚ್ ಮಾಡಿದ್ರೆ ಅಜ್ಜಿ ತಾತಂಗೆಲ್ಲ ಕೊಡ್ಸೋಕೆ ಓಕೆ ಈ ಫೋನು. 5G ಇಲ್ವಲ್ಲ, ಬಟ್ ಅವ್ರಿಗೆಲ್ಲ ಅಜ್ಜಿ ತಾತಂಗೆಲ್ಲ ಮ್ಯಾಟ್ರ್ ಆಗಲ್ಲ 5G 4G ಸಿಕ್ಬಿಟ್ರೆ ಸಾಕು ಅಂಥವ್ರು ಓಕೆ. ನೋಡೋಣ, ಒಟ್ಟಿಗೆ ಪ್ರೈಸ್ ಮೇಲೆ ಡಿಪೆಂಡ್. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಮೋಟೋರೋಲಾ ಕಡೆಯಿಂದ ಎಡ್ಜ್ 70 ಫ್ಯೂಷನ್. ಇದು ಕೂಡ ಸ್ಪೆಕ್ಯುಲೇಷನ್, ಕನ್ಫರ್ಮ್ ಇಲ್ಲ. ಸೊ ಈ ಎಡ್ಜ್ 70 ಫ್ಯೂಷನ್ ಕೂಡ ತುಂಬ ಥಿನ್ ಆಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. 6,000 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ, ಮತ್ತು 50 MP ಕ್ಯಾಮ್ರಾ, POLED ಡಿಸ್ಪ್ಲೇ. ಸೊ ಇದೆಲ್ಲ ಇರುತ್ತಂತೆ, ಒಟ್ಟಿನಲ್ಲಿ ಕನ್ಫರ್ಮ್ ಇಲ್ಲ, ಇದು ಕೂಡ ಬರಬಹುದು. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು OnePlus ಕಡೆಯಿಂದ OnePlus 15T ಸ್ಮಾರ್ಟ್ಫೋನ್ ಕೂಡ ಲಾಂಚ್ ಆಗ್ಬೋದು, ಸ್ಪೆಕ್ಯುಲೇಷನ್ಸ್ ಇದೆ. ಸೊ ಇದು ನಂಗೆ ಅನಿಸ್ತು ತುಂಬ ಕಾಂಪ್ಯಾಕ್ಟ್ ಆಗಿರುತ್ತಾ ಅಂತೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. ಸೊ 6.3 ಇಂಚು, ಸೊ 165 ಹರ್ಟ್ಸ್ ರಿಫ್ರೆಶ್ ರೇಟ್ ಅಂತೆ, 7000 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ, 3D ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟು. ಸ್ಪೆಕ್ಯುಲೇಷನ್ ನಂಗೆ ಅನ್ನಿಸ್ತಂಗಿದು ಲೇಟೆಸ್ಟ್, ಮೋಸ್ಟ್ಲಿ ಅಟ್ಲೀಸ್ಟ್ 8 Elite ಪ್ರೊಸೆಸರ್ ಆದರೂ ಕೊಡ್ತಾರೆ ಈ ಫೋನಲ್ಲಿ ಅಂತ ಕಾಣುತ್ತೆ, ಅಥವಾ 8 Gen 5 ಇದ್ರೂ ಇರ್ಬೋದೇನೋ. ಸೊ ಫೋನ್ ಸ್ಪೆಸಿಫಿಕೇಷನ್ ಚೆನ್ನಾಗಿದೆ. ಪ್ರೈಸ್ ಆಬ್ವಿಯಸ್ಲಿ ಒಂದು 40,000-45,000 ರೇಂಜಲ್ಲಿ ಇಡ್ತಾರೆ. ಗ್ಯಾರಂಟಿ ಇಲ್ಲ, ಬಂದರೂ ಬರ್ಬೋದು, ಒಟ್ಟಿನಲ್ಲಿ ಲಾಂಚ್ ಆಗುತ್ತೆ ಸದ್ಯದಲ್ಲೇ. ಆಮೇಲೆ ವಿವೋ V70 ಸೀರೀಸ್, ಇದು ಕೂಡ ಸ್ಪೆಕ್ಯುಲೇಷನ್ ಇದೆ, ಜನವರಿಯಲ್ಲಿ ಲಾಂಚ್ ಆಗ್ಬೋದು ಅಂತ. ವಿ ಸೀರೀಸು ಅದು ಸರಿಯಾಗಿ ಲಾಂಚ್ ಆಗಿ ತುಂಬ ದಿನ ಆಗಿದೆ. ಸೊ ಇದರಲ್ಲಿ 144 ಹರ್ಟ್ಸಿಂದ ಅಮೋಲೆಡ್ ಡಿಸ್ಪ್ಲೇ, ಸ್ನ್ಯಾಪ್ಡ್ರ್ಯಾಗನ್ 7 Gen 4 ಪ್ರೊಸೆಸರ್, ಸ್ವಲ್ಪ ಕಡಿಮೆ ಪವರು. ಝಾಯ್ಸ್ ಕ್ಯಾಮ್ರಾವನ್ನು ಈ ಸಲ ವಿವೋ V70 ಇದು ಎಲ್ಲದಕ್ಕೂ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ, ಕನ್ಫರ್ಮ್ ಇಲ್ಲ. 6,500 mAh ಕೆಪಾಸಿಟಿ ಬ್ಯಾಟ್ರಿ, 90 ವ್ಯಾಟ್ ಚಾರ್ಜಿಂಗು, IP68 ರೇಟಿಂಗು. ಈ ಸಲ ಮೆಟಾಲಿಕ್ ಫ್ರೇಮ್ ಎಲ್ಲ ಕೊಟ್ಬಿಟ್ರೆ ನಂಗೆ ಅನ್ನಿಸ್ತಂಗೆ ಈ ಫೋನು ಚೆನ್ನಾಗಿರುತ್ತೆ. ವಿವೋ ವಿ ಸೀರೀಸು ಮುಂಚೆನೇ ಎಕ್ಸ್ಪೆನ್ಸಿವು, ಆಲ್ರೆಡಿ 30 ಮೇಲೆ ಹೋಗ್ಬಿಟ್ಟಿದೆ, ಅದು 30-40ಕ್ಕೆ ಬಂದು ನಿಂತಿದೆ. ಸೊ ಈ ವರ್ಷ ಏನಾದರೂ ಸ್ವಲ್ಪ ಅಪ್ಡೇಟ್ ಎಲ್ಲ ಮಾಡಿದ್ರೆ, ಹೊಸ ಪ್ರೊಸೆಸರಲ್ಲಿ ಹಾಕಿದ್ರೆ ಬಂದುಬಿಟ್ಟದು ನಂಗೆ ಅನ್ನಿಸ್ತಂಗೆ ಒಂದು 50,000ಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ನಂಗೆ ಅನ್ನಿಸ್ತಂಗೆ ಈ ವರ್ಷ ಎಲ್ಲರೂ ಹಳೆ ಪ್ರೊಸೆಸರ್ನೇ ಯೂಸ್ ಮಾಡಿಬಿಟ್ಟು ಲಾಂಚ್ ಮಾಡಿದ್ರು ಮಾಡ್ಬೋದು. ಏನಕ್ಕೆಂದರೆ ಎಲ್ಲ ಲೇಟೆಸ್ಟ್ ಪ್ರೊಸೆಸರ್ ಇರುವಂಥ ಸ್ಮಾರ್ಟ್ಫೋನ್ಗಳೆಲ್ಲ ಪ್ರೈಸ್ ಹೆವಿ ಜಾಸ್ತಿ ಇದೆ, ಮತ್ತು ರ್ಯಾಮ್ದು, ಸ್ಟೋರೇಜ್ದು, ಚಿಪ್ಸೆಟ್ಟಿನ ಪ್ರೈಸ್ ಎಲ್ಲ ಕಿತ್ಕೊಂಡು ಮೇಲಕ್ಕೆ ಹೋಗಿದೆ ಅಲ್ವಾ. ಸೊ ಅದರಿಂದ ಓವರಾಲ್ ಎಲ್ಲ ಸ್ಮಾರ್ಟ್ಫೋನ್ಗಳ ಪ್ರೈಸ್ ನಂಗೆ ಅನ್ನಿಸ್ತಂಗೆ ಈ ವರ್ಷ ಹೆವಿ ಜಾಸ್ತಿ ಆಗುತ್ತೆ. ಸೊ ತುಂಬ ಜಾಸ್ತಿ ಲಾಂಚಸ್ ಏನಿಲ್ಲ ಈ ತಿಂಗಳು, ಕೆಲವು ಸ್ಮಾರ್ಟ್ಫೋನ್ಗಳು. ನೋಡಿ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಇಷ್ಟ ಆಯಿತು ಅಂತ ಅಂದರೆ ಫೋನ್ ಪರ್ಚೇಸ್ ಮಾಡೋ ಪ್ಲ್ಯಾನ್ ಇದ್ದರೆ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ವೆಯ್ಟ್ ಮಾಡಿ ನೋಡಿ. ನಿಮಗೆ ಇದು ಲಾಂಚ್ ಆದಮೇಲೆ ಪ್ರೈಸ್ ಓಕೆ ಆಯಿತು, ಸ್ಪೆಸಿಫಿಕೇಷನ್ ಓಕೆ ಆಯಿತು ಅಂತ ಅಂದರೆ ನೋಡ್ಕೊಂಡು ಪರ್ಚೇಸ್ ಮಾಡ್ಬೋದು. ಒಟ್ಟಿನಲ್ಲಿ ಹೇಳ್ತೀನಿ ಕೇಳಿ, ಈ 2026ನೇ ಇಸ್ವಿಯಲ್ಲಿ ಸ್ಮಾರ್ಟ್ಫೋನ್ ಇಂಡಸ್ಟ್ರಿಗೆ ಒಂದು ಕರಾಳ ವರ್ಷವಾಗಬಹುದು ನಂಗೆ ಅನ್ನಿಸ್ತಂಗೆ. ಎಲ್ಲ ಸೇರ್ಕೊಂಡು ಸರಿಗೆ ತಲೆಗೆ ಹೊಡಿತಾ ಇದೆ. ಸೇಲ್ಸ್ ಕಡಿಮೆ ಆಗ್ಬೋದು, ಆಬ್ವಿಯಸ್ಲಿ ಪ್ರೈಸ್ ಜಾಸ್ತಿ ಆಯಿತು ಅಂದರೆ ಸೇಲ್ಸ್ ಕಡಿಮೆ ಆಗುತ್ತೆ, ಜನ ತೊಗೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈಗ ನೋಡಿ ಆಬ್ವಿಯಸ್ಲಿ ರ್ಯಾಮು, ಸ್ಟೋರೇಜ್ ಶಾರ್ಟೇಜ್ ಇದೆ, ಚಿಪ್ಸ್ ಪ್ರೈಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೇ ಹೆವಿ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ, ಅದರಿಂದ ಫೋನ್ ಪ್ರೈಸು ಜಾಸ್ತಿ ಆಗುತ್ತೆ ಆಬ್ವಿಯಸ್ಲಿ. ಸೊ ಕಷ್ಟ ಇದೆ, ಸೇಲ್ಸ್ ಆಗಲ್ಲ, ಫೋನ್ಗಳು ತುಂಬ ಜಾಸ್ತಿ ಲಾಂಚ್ ಆಗದೇನೂ ಇರ್ಬೋದು. ಅಥವಾ ಏನಾಗುತ್ತೆ ಈ ಥರ ಆಯಿತು ಅಂದರೆ ಫೋನು ಒಂದು ರೀತಿ ಅಪ್ಗ್ರೇಡ್ ಆಗಲ್ಲ, ಹಳೆ ಚಿಪ್ಪನ್ನು, ಹಳೆ ಯಾವುದೋ ಒಂದು ರ್ಯಾಮನ್ನು, ರಿಫರ್ಬಿಶ್ಡ್ ರ್ಯಾಮನ್ನು ಹಾಕ್ಬಿಟ್ಟು ಫೋನ್ಗಳು ಲಾಂಚ್ ಮಾಡ್ತಾರೆ ಅಷ್ಟೇ. ಸೊ ನಿಮಗೆ ಗೊತ್ತಿರಲ್ಲ ಅಂತ ಅನ್ಕೋತೀನಿ, ಆ್ಯಕ್ಚುಲಿ ರ್ಯಾಮ್ಗಳನ್ನ ಈವನ್ ಆಪಲ್ನವರು ಕೂಡ ರಿಯೂಸ್ ಮಾಡ್ತಾರೆ ಕೆಲವೊಂದು ಟೈಮು, ಬೇರೆ ಫೋನ್ಲಿದ್ದನ್ನು ಕೆಲವೊಂದು ಟೈಮ್ ರಿಯೂಸ್ ಮಾಡ್ತಾರೆ, ಆಯಿತಾ. ಸೊ ಆ ಥರ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಸೊ ನೋಡೋಣ ಏನಾಗುತ್ತೆ ಈ 2026ನೇ ಇಸ್ವಿಯಲ್ಲಿ. ಸೊ ಇದಿಷ್ಟು ಈ ವಿಡಿಯೋ. ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.
ಸೊ ಎಲ್ರಿಗೂ ಈ 2026 ಸುಖವನ್ನು ಸಂತೋಷವನ್ನು ನಿಮ್ಮ ಕನಸನ್ನು ನನಸು ಮಾಡಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮುಗಿಸ್ತೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.